ಬೆಳಗಾವಿಯಲ್ಲಿ ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಟಿವಿ9 ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಕುಡಿಯುವ ನೀರು ಸರಬರಾಜಾಗಿದೆ. ನೆರಳಿ ಗ್ರಾಮದಲ್ಲಿ ಇನ್ನಿಲ್ಲ ನೀರಿಗೆ ತತ್ವಾರ. ಬಂದಾಗಿದ್ದ ನಲ್ಲಿಗಳಲ್ಲಿ ಇದೀಗ ಜಲಧಾರೆ. ಹಿಡಕಲ್ ಡ್ಯಾಂನಿಂದ ನೀರು ಸರಬರಾಜು ಸ್ಥಗಿತವಾಗಿತ್ತು. ಕಾರಣ ಮೋಟಾರ್ ಕೆಟ್ಟು 4 ತಿಂಗಳು ಆದರೂ ಕೂಡ ಸರಿಪಡಿಸಿರಲಿಲ್ಲ. ನೀರನ್ನು ಪೂರೈಸುವಂತಹ ಕೆಲಸ ಆಗ್ತಿರಲಿಲ್ಲ. ನೀರು ಬಂದಾಗಿತ್ತು ಸಂಪೂರ್ಣವಾಗಿ. 2,000 ಮನೆಗಳಿಗೆ ಒಂದೇ ಬೋರ್ವೆಲ್ನಿಂದ ನೀರು ಸಿಗ್ತಾ ಇತ್ತು. ಬೋರ್ ಮುಂದೆ 4-5 ಗಂಟೆ ಕಾದ್ರೂ ಕೂಡ ನೀರು ಸಿಗುತ್ತೆ ಅನ್ನೋ ಗ್ಯಾರಂಟಿನೇ ಇರಲಿಲ್ಲ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಮೋಟಾರ್ ರಿಪೇರಿ ಮಾಡಿಸಿದ್ದಾರೆ ಪಿಡಿಒ. ಇದೀಗ ಮನೆ ಮನೆಯಲ್ಲಿ ನೀರು ಬರ್ತಿದೆ. ಗಮನಿಸ್ತಾ ಇದ್ದೀರಿ. ಟಿವಿ9 ವರದಿಯ ನಂತರ ಜನರಿಗೆ ನೀರಿನ ಸಮಸ್ಯೆ ನಿವಾರಣೆಯಾಗಿದೆ. ನಮಗೊಂದು 10 ದಿನ ಆತ್ರಿ ಒಂದು ನೀರಿಂದ ಸಮಸ್ಯೆ ಭಾಳ ಆಗತ್ತಿತ್ತು. ಇವಾಗ ಎಲ್ಲ ಪಂಚಾಯತರ ನೀರು ಟ್ಯಾಂಕರು ಮತ್ತು ಬಾವಿ ನೀರು ಸಪ್ಲೈ ಮಾಡಿಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ರು. ಇವಾಗ ಒಂದು ಎಲ್ಲ ಸರಿ ಮಾಡಿ ಈಗ ನೀರಿಂದ ಏನು ಸಮಸ್ಯೆ ಇಲ್ಲ, ಬರತ್ತವ ನೀರು. ಹಾಂ, ಟಿವಿ9ದಾಗ ಸುದ್ದಿ ಬಂದಿತ್ತು ರೀ ನೀರು. ಹಾಂ, ಬೇಗ ಆಗಿತ್ತು ರೀ ಎಲ್ಲ. ನಿನ್ನೆ ದಿವಸ ನಮ್ಮ ಟಿವಿ9 ಪ್ರಸಾರ ವಾಹಿನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಸುದ್ದಿ ಪ್ರಕಟವಾಗಿತ್ತು. ನಾವು ಅದನ್ನು ನೋಡಿ ನಾವು ಮುಂಚಿತವಾಗಿ ನಮ್ಮ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಾವು ಬೋರ್ವೆಲ್ದಾದ್ದು ಸಾರ್ವಜನಿಕ ಬಾಯಿಂದ ಹಾಗೂ ಮನೆಗೆ ಕುಡಿಯುವ ನೀರಿನ ಟ್ಯಾಂಕದಿಂದ ಎಲ್ಲ ಮನೆಗೆ ಸಪ್ಲೈ ಮಾಡಿ ಯಾವುದೇ ರೀತಿ ಕುಡಿಯುವ ಸಮಸ್ಯೆ ಆಗಬಾರ್ದಂತ ಮುಂಜಾಗ್ರತೆ ಎಲ್ಲ ಕ್ರಮ ತೆಗೆದುಕೊಂಡು ಇವತ್ತಿನ ದಿವಸ ನಿನ್ನೆ ರಾತ್ರಿ ನಮ್ಮ ಹಿಡಕಲ್ ಜಲಾಶಯದ ನೀರು ಮೋಟರ್ ರಿಪೇರಿಯಾಗಿ ನಿನ್ನೆ ನೀರು ಸರಬರಾಜಾಗಿದೆ. ಅದು ರಾತ್ರಿ 2 OH ಟ್ಯಾಂಕ್ ತುಂಬಿಕೊಂಡು ನಾವು ಬೆಳಗ್ಗೆ ಎಲ್ಲ ನಮ್ಮ ಓಣಿಗಳಿಗೆ ನೀರು ಸರಬರಾಜು ಮಾಡಿ ಯಾವುದೇ ರೀತಿ ಕುಡಿಯುವ ನೀರು ಸಮಸ್ಯೆ ಆಗದಂತೆ ಎಲ್ಲ ಕ್ರಮ ವಹಿಸಿದ್ವಿ.